ನಾನು ಸಿಎಂ ಆಗಿದ್ದಾಗ ಈ ಕಮಿಷನ್ ಸಂಸ್ಕೃತಿ ಇರಲಿಲ್ಲ. ಕೆಂಪಣ್ಣ ಅವರು ಹೇಳಿರುವಂತೆ ಈಗ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕೆಂಪಣ್ಣ ಅವರು 40% ಕಮಿಷನ್ ಆರೋಪವನ್ನ ಮಾಡಿದ್ರು. 40% ಕಮಿಷನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಗುತ್ತಿಗೆಯಲ್ಲಿ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದರಲ್ಲೂ ಉಸ್ತುವಾರಿ ಸಚಿವರ ಮೇಲೆ ನೇರವಾಗಿ ಆರೋಪವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್.ಡಿ. ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರ ರೀತಿಯಲ್ಲಿಯೇ ನಾವು ಆಡಳಿತವನ್ನ ಮಾಡಿದ್ದೀವಿ, ಆದರೆ ಈಗ ಮರಳು ದಂಧೆ, ಕ್ವಾರೆ ದಂಧೆ ನಡೀತಾ ಇದೆ. ಎಲ್ಲಾ ಪಕ್ಷದ ಶಾಸಕರು ಕೂಡ ದಂಧೆಯಲ್ಲಿ ತೊಡಗಿದ್ದಾರೆ. ಈ ದಂಧೆಯನ್ನ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ನಾನು ಸಿಎಂ ಆಗಿದಾಗಲೂ ಹಲವರು ಹಣವನ್ನ ಕೂಡ ಪಡೆದಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಆ ಸಂದರ್ಭದಲ್ಲೂ ಕೂಡ ಕೆಲವರು ಹಣವನ್ನ ಪಡೆದಿದ್ದಾರೆ. ಆದರೆ ಅದರಲ್ಲಿ ಜೆಡಿಎಸ್ ಸಚಿವರಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಲೋಕಾಯುಕ್ತಕ್ಕೆ ಅಧಿಕಾರವಿದ್ದಾಗ ಸಿಕ್ಕಿಬಿದ್ದ ಎಲ್ಲರಿಗೂ ಕೂಡ ಶಿಕ್ಷೆಯಾಗಿಲ್ಲ. ಲೋಕಾಯುಕ್ತರ ಕೈಯಲ್ಲಿ ಯಾರ್ಯಾರು ಸಿಕ್ಕಿಬಿದ್ದಿದ್ದಾರೆ ಎಲ್ಲರಿಗೂ ಶಿಕ್ಷೆಯಾಗಿಲ್ಲ. ಲೋಕಾಯುಕ್ತ ದಾಳಿ ಮಾಡಿ ಕೋಟಿಗಟ್ಟಲೆ ಹಣ, ಕೆಜಿಗಟ್ಟಲೆ ಚಿನ್ನವನ್ನ ವಶಪಡಿಸಿಕೊಂಡಿದೆ. ಆ ನಂತರ ಭ್ರಷ್ಟಾಚಾರದಲ್ಲಿದ್ದ ಅಧಿಕಾರಿಗಳು ಆರೋಪ ಮುಕ್ತರಾಗಿದ್ದು ಹೇಗೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು 2 ಅಧಿಕಾರಿಗಳನ್ನ ಬಳ್ಳಾರಿಗೆ ವರ್ಗಾವಣೆ ಮಾಡಿದ್ದೆ. ಆಗ ಬಿಜೆಪಿಯ ವಿಪಕ್ಷ ಸದಸ್ಯರನ್ನ ನನ್ನ ವಿರುದ್ಧವೇ 150 ಕೋಟಿ ಲಂಚದ ಆರೋಪವನ್ನ ಮಾಡಿದ್ರು. ಆಗ ನಾನು ತನಿಖೆಗೆ ಆದೇಶವನ್ನ ಮಾಡಿದ್ರಿಂದಲೇ ಕೆಲವರು ಜೈಲಿಗೆ ಕೂಡ ಹೋಗಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಬಿಜೆಪಿಯ ವಿರುದ್ಧವೂ ಕೂಡ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ವಿಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನು 2 ಖಡಕ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೆ. ಆಗ ವಿಪಕ್ಷ ಸದಸ್ಯರು ನನ್ನ ವಿರುದ್ಧವೇ 150 ಕೋಟಿ ಲಂಚದ ಆರೋಪ ಮಾಡಿದ್ರು. ಆಗ ನಾನು ತನಿಖೆಗೆ ಆದೇಶ ಮಾಡಿದ್ರಿಂದಲೇ ಈಗ ಅವರು ಜೈಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ವ್ಯವಸ್ಥೆಯೇ ಹಾಳಾಗಿರೋದ್ರಿಂದಾಗಿ ಭ್ರಷ್ಟಾಚಾರ ಈ ಹಂತಕ್ಕೆ ಬಂದು ನಿಂತಿದೆ. ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಗುತ್ತಿಗೆದಾರರ ಮನವಿ ಕೂಡ 6 ತಿಂಗಳಲ್ಲಿ ನೀವು ಬೈಕಾಟ್ ಮಾಡಿ, ಸರ್ಕಾರಿ ಟೆಂಡರ್ ಗುತ್ತಿಗೆ ನಿಲ್ಲಿಸಿ, ಆಗ ಎಲ್ಲರಿಗೂ ಇದೊಂದು ಪಾಠ ಆಗತ್ತೆ. ಹಳ್ಳಿಗಳಲ್ಲೂ ಕೂಡ ಈಗ ಗುತ್ತಿಗೆದಾರರು ಹುಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಆರ್‌ಪಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಕೆ ಪುನೀತ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು 40% ಕಮಿಷನ್ ಇದೆ. ಈ 40% ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಬಹಳಷ್ಟು ಮೌನವಾಗಿದ್ರು. ಆದ್ರೆ ಈಗ ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅವರು ಅಂತ? ಸಂತೋಷ್, ಮುಖ್ಯವಾಗಿ ಈಗಿರ್ತಕ್ಕಂಥದ್ದು 40% ಕಮಿಷನ್ ವಿಚಾರವಾಗಿ ಪರ ವಿರೋಧವಾದಂತಹ ಚರ್ಚೆಗಳು ಏನಿದ್ದಾವೆ. ಜೊತೆಗೆ ಪ್ರಮುಖವಾಗಿ ಸರ್ಕಾರ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗದೇ ಇರೋದಕ್ಕೆ ಕಾರಣ ಗುತ್ತಿಗೆದಾರರು ಹಿಂದೇಟನ್ನು ಆಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಗುತ್ತಿಗೆದಾರರ ಬಳಿ 40% ಕಮಿಷನ್ ಅನ್ನು ಕೇಳ್ತಾ ಇದ್ದಾರೆ ಅನ್ನುವುದು ಆರೋಪ ಏನಿದೆ. ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಈಗಾಗಲೇ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾತನಾಡಿದಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಒಂದು ಸರ್ಕಾರ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಿಕೊಳ್ಳುವ ಮುಖಾಂತರ ಅಭಿವೃದ್ಧಿ ಕೆಲಸಗಳಾಗದಿರೋ ರೀತಿಯಲ್ಲಿ ಇದು ಇರತಕ್ಕಂಥದ್ದು. ಈ ಒಂದು ಸರ್ಕಾರದ ಆಡಳಿತಕ್ಕೆ ಈಗಾಗಲೇ ಜನರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಅಂದರೆ ಈಗ ಏನು ಗುತ್ತಿಗೆದಾರರು ಬರಬೇಕಾಗಿದ್ದಾರೆ ಕೆಲಸವನ್ನು ಮಾಡಲಿಕ್ಕೆ, ಅಂಥವರು ಕೂಡ ಈ ಒಂದು ಸರ್ಕಾರದ ಕಮಿಷನ್ಗಾಗಿ ಹಿಂದೇಟನ್ನು ಹಾಕುವಂಥ ಪರಿಸ್ಥಿತಿ ಇದೆ ಅನ್ನೋ ಮಾತುಗಳನ್ನು ಹೇಳೋ ಮುಖಾಂತರ ತಾವು ಆಡಳಿತವನ್ನು ಮಾಡಿದಂತಹ ಸಂದರ್ಭದಲ್ಲಿ, ತಾವು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಭ್ರಷ್ಟಾಚಾರ ನಡೆದಿರಲಿಲ್ಲ. ಜೊತೆಗೆ ನಮ್ಮ ಒಂದು ಸರ್ಕಾರ ಏನಿತ್ತು, ಮೈತ್ರಿ ಸರ್ಕಾರ ಇತ್ತು, ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಆಗಿದ್ದಂತಹ ಸಚಿವರು ಯಾರೂ ಕೂಡ ಕಮಿಷನ್ಗೆ ಇಳಿದಿರಲಿಲ್ಲ.
ಆದರೆ ಈ ಒಂದು ಸರ್ಕಾರ 40% ಇಳಿದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಡೀ ರಾಜ್ಯಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ಅನ್ಯಾಯವಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮುನಿರತ್ನ ಅವರೇನಿದ್ದಾರೆ ಅವರು ಮೂಲತಃ ಗುತ್ತಿಗೆದಾರರಾಗಿದ್ದಾರೆ. ಪ್ರಮುಖವಾಗಿ ಅವರು ಡೆವಲಪ್ ಮಾಡಿರ್ತಕ್ಕಂಥ ಕೆಲವು ಕಾಮಗಾರಿಗಳೇನಿದ್ದಾವೆ ಅದರಲ್ಲಿ ಒಂದು ಸಾವು ಕೂಡ ಆಗಿತ್ತು, ಒಂದು ಹೆಣ್ಣುಮಗಳ ಒಂದು ಸಾವು ಆಗಿತ್ತು. ಆ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಶಿಕ್ಷೆಗಳಾಗಲಿಲ್ಲ. ಜೊತೆಗೆ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ಆಗ್ತಕ್ಕಂಥ ಒಂದು ಕೆಲಸಗಳಾಗ್ತು, ಅದರಿಂದಲೂ ಕೂಡ ಯಾವುದೇ ಶಿಕ್ಷೆಗಳಾಗಲಿಲ್ಲ. ಇಲ್ಲಿ ಪ್ರಮುಖವಾಗಿ ಏನು ಒಂದು ಸರ್ಕಾರಗಳೇನಿರ್ತವೆ ಆ ಸರ್ಕಾರಗಳ ಒಂದು ಆಡಳಿತ ವೈಖರಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಮುಂಬರುವಂತಹ ಚುನಾವಣೆಗಳಲ್ಲಿ ಜನ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕಮಿಷನ್ ಹಿಂದೆ ಬೀಳ್ತಕ್ಕಂಥ ಸರ್ಕಾರಗಳನ್ನ ಕಿತ್ತೊಗೆಯುವಂತಹ ಕೆಲಸವನ್ನ ಮಾಡುವ ಮುಖಾಂತರ ಉತ್ತಮವಾದಂತಹ ಕೆಲಸ ಮಾಡತಕ್ಕಂಥವ್ರಿಗೆ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಇವಾಗ ಏನು ಈ ಒಂದು 40% ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರೊಬ್ಬರು ಸುಸೈಡ್ ಮಾಡ್ಕೊಂಡಂತಿರಬಹುದು. ಜೊತೆಗೆ ಈಗ ಕೇಳಿ ಬರ್ತಾ ಇರತಕ್ಕಂಥ ಆರೋಪಗಳೇನಿದ್ದಾವೆ ಇವೆಲ್ಲವೂ ಕೂಡ ಸಮಗ್ರವಾದಂತಹ ಒಂದು ತನಿಖೆ ಆಗಬೇಕು. ಆ ಒಂದು ತನಿಖೆ ಆದಂತಹ ಸಂದರ್ಭದಲ್ಲಷ್ಟೇ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಯಾವುದೇ ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ಈ ಒಂದು ಸರ್ಕಾರ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಸಂತೋಷ್. ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಗುತ್ತಿಗೆದಾರರ ಅಧ್ಯಕ್ಷ ಕೆಂಪಣ್ಣ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ, ಆ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಏನು ಪೊಲೀಸರು ಯಾವ್ಯಾವ ಮಾಹಿತಿಯನ್ನ ಕಲೆ ಹಾಕಿದ್ರು, ಯಾವ್ಯಾವ ಸಾಕ್ಷ್ಯಾಧಾರಗಳಿದ್ವು ಅವೆಲ್ಲವನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಕೂಡ ಹೇಳಿದೆ. ಸದ್ಯಕ್ಕೆ ಈ ಒಂದು ವಿಷಯದಲ್ಲೂ ಕೂಡ ಅದು ಮಾಜಿ ಸಚಿವ ಈಶ್ವರಪ್ಪನವರಾಗಿರಬಹುದು, ಸರ್ಕಾರಕ್ಕೂ ಕೂಡ ಇದು ಕಂಟಕ ತಂದಿಟ್ಟಿದೆ. ಮತ್ತೊಂದು ಕಡೆ ಈ 40% ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ದಾಖಲೆಯನ್ನ ಮುಂದಿಟ್ಟಿದ್ದೆ ಆದ್ರೆ ಕೆಂಪಣ್ಣನವರು ಸರ್ಕಾರಕ್ಕೆ ಬಹಳಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆಯಾ? ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಸಂತೋಷ್, ಮುಖ್ಯವಾಗಿ ಒಂದು ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಅದನ್ನ ಸಮರ್ಥಿಸಿಕೊಳ್ಳುವಂತ ಒಂದು ಕೆಲಸ ಇರಬಹುದು, ಅಥವಾ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡೋದ್ರ ಬದಲಾಗಿ ತನಿಖೆಯನ್ನ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅಲ್ಲಿ 40% ಕಮಿಷನ್ ಅನ್ನ ಕೇಳಲಾಗಿದೆಯಾ, ಅಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದ್ರೆ ಇಲ್ಲಿ ಇಡೀ ಸರ್ಕಾರ ಮುಖ್ಯವಾಗಿ ಈ ಒಂದು ಕಮಿಷನ್ ದಂಧೆಗೆ ಇಳಿದಿದೆ, ಹೀಗಾಗಿ ಅವರು ತನಿಖೆಗೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು. ಇದು ಒಂದು ಕಡೆ ಸತ್ಯ ಅಂತಾನೂ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ಕೆಂಪಣ್ಣ ಅವರು ಮಾಡಿರ್ತಕ್ಕಂಥ ಆರೋಪ ಏನಿದೆ, ಲಂಚವನ್ನ ಕೊಡ್ತಕ್ಕಂಥದ್ದು, ಕಮಿಷನ್ ಅನ್ನ ಕೊಡ್ತಕ್ಕಂಥದ್ದು, ಇದೇನಿರುತ್ತೆ ಇದ್ಯಾವುದಕ್ಕೂ ಕೂಡ ಸಾಕ್ಷಿ ಆಧಾರಗಳು ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಭ್ರಷ್ಟಾಚಾರ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಗುತ್ತಿಗೆದಾರರು ಆ ಒಂದು ಸಾಕ್ಷಿಯನ್ನ ಹಿಡಿದುಕೊಳ್ತಕ್ಕಂಥದ್ದು ಅಥವಾ ಅದನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರವೇ ನಡೆದುಕೊಳ್ತಾ ಇರತಕ್ಕಂಥ ರೀತಿ ಅದಾಗಿರುತ್ತೆ. ಹಿಂದೆ ಪ್ರತಿಯೊಬ್ಬ ಗುತ್ತಿಗೆದಾರ ಕೂಡ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲೇ ಅವರಿಗೆ ಏನೆಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ, ಜೊತೆಗೆ ಎಷ್ಟರ ಮಟ್ಟಿಗೆ ಕಮಿಷನ್ ಇರುತ್ತೆ, ಇದೆಲ್ಲವೂ ಕೂಡ ಇರ್ತಾ ಇತ್ತು. ಆದರೆ ಈಗ ಶಾಸಕರ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ಸರ್ಕಾರವೇ ಈ ಒಂದು ಕಮಿಷನ್ ಗಿಳಿದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥವ್ರು, ಅಂದ್ರೆ ನೋವನ್ನು ಅನುಭವಿಸ್ತಾ ಇರತಕ್ಕಂಥ ಗುತ್ತಿಗೆದಾರರು ಕೊನೆಗೆ ಬೇರೆ ದಾರಿಯೇ ಇಲ್ಲದೆ ಈ ರೀತಿ ಏನು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು. ಇದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೇಳುವ ಬದಲು ತನಿಖೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನಿಜವಾದಂತಹ ಸತ್ಯ ಬಯಲಾಗುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಏನು ತಪ್ಪಿತಸ್ಥರಿಗೆ ಕ್ರಮಗಳು ಜರುಗಿಸುವಂಥದ್ದಿರಬಹುದು ಅಥವಾ ನಿಜವಾಗ್ಲೂ ಭ್ರಷ್ಟಾಚಾರ ಆಗಿದೆಯಾ ಅನ್ನೋದ್ರ ಬಗ್ಗೆ ಬೆಳಕಿಗೂ ಕೂಡ ಬರೋದಿಲ್ಲ. ಹೀಗಾಗಿ ಸರ್ಕಾರಗಳು ಮುಖ್ಯವಾಗಿ ಈಗ ಇರ್ತಕ್ಕಂಥ ಸರ್ಕಾರ ಏನಿದೆ, ಈ ಸರ್ಕಾರ ಎಷ್ಟು ಮಟ್ಟಿಗೆ ಕಮಿಷನ್ ತಗೊಳ್ತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ಆಕ್ರೋಶಗೊಂಡಿರ್ತಕ್ಕಂಥ ಗುತ್ತಿಗೆದಾರರು ಏನು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸತ್ಯವೇ ಆಗಿರುತ್ತೆ. ಹಿಂದೆ ಏನು ಸ್ವತಂತ್ರ ಪೂರ್ವದಲ್ಲೂ ಕೂಡ ಬ್ರಿಟಿಷ್ನವರು ಒಂದು ರೀತಿ ಕಮಿಷನ್ ಅನ್ನು ತೆಗೆದುಕೊಳ್ತಿದ್ದಂತಹ ಮಟ್ಟವೇ ಬೇರೆ ಇತ್ತು. ಅದಾದ ನಂತರ ಸ್ವತಂತ್ರ ಬಂದ ನಂತರವೂ ಕೂಡ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದಿದೆ. ಆದರೆ ಈ ಮಟ್ಟಕ್ಕೆ ಏನು 40% ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ಎಲ್ಲೂ ಕೂಡ ಉದಾಹರಣೆಗಳಿಲ್ಲ. ಜೊತೆಗೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೇವೆ, ದೇವೇಗೌಡರ ಒಂದು ಅವರು ಹಾಕಿಕೊಟ್ಟಂತಹ ಒಂದು ಆಡಳಿತ ನಡೆ ಏನಿದೆ ಅದನ್ನ ಫಾಲೋ ಮಾಡುವ ಮುಖಾಂತರ ಉತ್ತಮ ಆಡಳಿತವನ್ನು ಕೊಟ್ಟಿದ್ವಿ. ಆದರೆ ಈಗ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ತನಿಖೆಗಳಿಂದ ಅಷ್ಟೇ ಇದೆಲ್ಲವೂ ಕೂಡ ಹೊರಬರ್ಲಿಕ್ಕೆ ಸಾಧ್ಯ. ಆರೋಪ ಮಾಡ್ತಕ್ಕಂಥದ್ದು, ಪ್ರತ್ಯಾರೋಪ ಮಾಡ್ತಕ್ಕಂಥದ್ದು ಇದು ಯಾವುದರಿಂದಲೂ ಕೂಡ ಉತ್ತರ ಸಿಗೋದಿಲ್ಲ. ಬದಲಿಗೆ ನೊಂದಿರ್ತಕ್ಕಂಥ ಗುತ್ತಿಗೆದಾರರು, ಅಂದ್ರೆ ಈಗ ಅವರು ಮುಂಬರುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸೌಲಭ್ಯ ಅಂದ್ರೆ ಯಾವುದೇ ರೀತಿಯಾದಂತಹ ಕಮಿಷನ್ಗಳೇನಿದ್ದಾವೆ ಇದರ ಹೊರೆ ಇಲ್ಲದ ಅಂತ ಸಂದರ್ಭದಲ್ಲಿ ಅವರು ಕೆಲಸವನ್ನು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇಲ್ಲವಾದ್ರೆ ಯಾರೂ ಕೂಡ ಬರೋದಿಲ್ಲ. ಆಗ ರಾಜ್ಯದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡುವ ಮುಖಾಂತರ ಸರ್ಕಾರದ ಆಡಳಿತ ವೈಖರಿಯ ಬಗ್ಗೆ ಅವರು ಕಿಡಿಕಾರಿದ್ರು. ಸಂತೋಷ್. ಓಕೆ, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.